ಬಾಗಲಕೋಟೆ ಉಪಚುನಾವಣೆ ಅಖಾಡಕ್ಕೆ ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರು ಧುಮುಕಿರುವಂತದ್ದು. ಈಗ ಬಾಗಲಕೋಟೆಯ ಹಲವು ನಗರಗಳಲ್ಲೂ ಕೂಡ BY ವಿಜೇಂದ್ರ ಅವರು ಈಗಾಗಲೇ ಪ್ರಚಾರವನ್ನ ಕೂಡ ಕೈಗೊಂಡಿರುವಂತದ್ದು. ನೀವು ದೃಶ್ಯದಲ್ಲೂ ಕೂಡ ನೋಡಬಹುದು ಯಾವ ರೀತಿಯಾಗಿ ಪ್ರಚಾರವನ್ನ BY ವಿಜೇಂದ್ರ ಅವರು ಕೈಗೊಂಡಿದ್ದಾರೆ ಅಂತ ಹೇಳಿ. ಖುದ್ದವ್ರನ್ನ ಈಗ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಬಾಗಲಕೋಟೆಗೆ ಎಂಟ್ರಿ ಆಗಿರುವಂತದ್ದು ಯಾವ ರೀತಿಯಾಗಿ ಪ್ರಚಾರ ಇರುತ್ತೆ ಸರ್ ತಮ್ಮದು? ಬಾಗಲಕೋಟೆ ನಗರದಲ್ಲಿಂದು ನಮ್ಮ ಅಭ್ಯರ್ಥಿಗಳಾಗಿರಂತ ವೀರಣ್ಣ ಚರಂತಿಮಠರವರು, ಗೋವಿಂದ್ ಕಾರಜೋಳಜವರು, PH ಪೂಜಾರ್ ಅವರು, ನಮ್ಮ ಬಸವರಾಜ್ ಮತ್ತಿಮೋಡವರು, ನಮಸ್ಕಾರಮ್ಮ. ಎಲ್ಲ ನಮ್ಮ ಪಕ್ಷದ ಮುಖಂಡರು ಇವತ್ತು ಪಾದಯಾತ್ರೆ ಮುಖೇನ ಇವತ್ತು ಮತಯಾಚನೆ ಮಾಡ್ತಾ ಇದ್ದೇವೆ. ವಾತಾವರಣ ತುಂಬಾ ಚೆನ್ನಾಗಿದೆ. ಮತದಾರರು ಕೂಡ ಉತ್ಸಾಹದಲ್ಲಿದ್ದಾರೆ. ಕಾರ್ಯಕರ್ತರು ಇವತ್ತು ಅತ್ಯುತ್ಸಾಹದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್, ಎಷ್ಟು ದಿನ ಇರ್ತೀರಿ ಅಂತ ಇಲ್ಲಿ ಪ್ರಚಾರಕ್ಕಾಗಿ ತಾವು? ನಾನು ಇನ್ನೂ ಮೂರು ದಿನಗಳ ಕಾಲ ಇಲ್ಲಿ ಇರ್ತೇನೆ. ಮತ್ತೆ 6, 7ನೇ ತಾರೀಕು ಮತ್ತೆ ಬರ್ತೇನೆ. ನಾನು ಕೊನೆ ಹಂತದಲ್ಲೂ ಕೂಡ ಬರ್ತೇನೆ. ಮಧ್ಯ 3-4 ದಿನ ದಾವಣಗೆರೆ ಕೂಡ ಹೋಗ್ತಾ ಇದ್ದೇನೆ. ಸರ್, ಈಗ ಒಂದು ಕಡೆ ಕಾಂಗ್ರೆಸ್ನ ಸರ್ಕಾರನೇ ಇಲ್ಲಿ ಠಿಕಾಣಿ ಹೂಡಿರುವಂತದ್ದು. ಇವತ್ತು CM ಸಿದ್ದರಾಮಯ್ಯನವರು ಕೂಡ ಇಲ್ಲಿ ಕ್ಷೇತ್ರಕ್ಕೆ ಆಗಮಿಸ್ತಾರೆ. ಒಟ್ಟು 5 ದಿನಗಳ ಕಾಲ ಇಲ್ಲಿ ಪ್ರಚಾರ ನಡೆಸ್ತಾ ಇರುವಂತದ್ದು. ಆ ಬಗ್ಗೆ ಹೇಳೋದಾದ್ರೆ ಸರ್? ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ತಾವು ಕೂಡ ಅರ್ಥ ಮಾಡ್ಕೊಳ್ಳಿ. ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಅಲ್ಲೂ ಕೂಡ ಅಲ್ಪಸಂಖ್ಯಾತರು ತಿರುಗಿ ಬಿದ್ದಿದ್ದಾರೆ. ಅಲ್ಪಸಂಖ್ಯಾತರಿಗೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನವರು ನಮ್ಮನ್ನ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡು ನಮ್ಮನ್ನ ಅನ್ಯಾಯ ಮಾಡ್ತಾ ಇದೆ ಅನ್ನೋದು ಸಾಕಷ್ಟು ಚರ್ಚೆ ದಾವಣಗೆರೆನಲ್ಲೂ ಕೂಡ ಆಗ್ತಾ ಇರುವಂತದ್ದು. ಬಾಗಲಕೋಟೆನಲ್ಲೂ ಕೂಡ, ಬಾಗಲಕೋಟೆ ಅಂತ ಹೇಳಿದ್ರೆ ಬಾದಾಮಿ, ಮಾನ್ಯ ಮುಖ್ಯಮಂತ್ರಿ ಅಮ್ಮ ನಮಸ್ಕಾರಮ್ಮ, ದಯವಿಟ್ಟೆಲ್ಲ ಬಿಜೆಪಿ ಆಶೀರ್ವಾದ ಮಾಡಿ ಅಲ್ಲ ನಮಸ್ಕಾರ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ಮುಖ್ಯಮಂತ್ರಿಗಳಿಗೆ ಒಂದು ರಾಜಕೀಯ ಪುನರ್ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ. ಕಳೆದ 3 ವರ್ಷದಲ್ಲಿ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಏನು ಕೊಡುಗೆನ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಚುನಾವಣೆ ಬಂದಾಗ ಇಲ್ಲಿ ಬಂದು ಮಂತ್ರಿಗಳ ಜೊತೆಲಿ ಬಂದು ಇಲ್ಲಿ ಮತಯಾಚನೆ ಮಾಡ್ತಕ್ಕಂಥದ್ದು, ಪೊಳ್ಳು ಭರವಸೆ ಕೊಡುವಂಥದ್ದು ಒಂದ್ ಕಡೆ ಆದರೆ, ಮತದಾರರಿಗೆ, ಕ್ಷೇತ್ರದ ಜನರಿಗೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಇವತ್ತು ವಿಶ್ವಾಸವೇ ಹೊರಟೋಗಿದೆ ಇವತ್ತು. ಸರಿ, ನಿನ್ನೆ MB ಪಾಟೀಲ್ ಪ್ರೆಸ್ ಮೀಟ್ ಮಾಡಿರುವಂತದ್ದು, ಕಳೆದ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಯಾವುದೇ ಸಾಧನೆಗಳಿಲ್ಲ, ಬರೀ ಟೆಂಡರ್ಗಳನ್ನ ಅಷ್ಟೇ ಕರೆದು ಹೋದ್ರು ಹೊರತು ಯಾವುದೇ ಸಾಧನೆಗಳನ್ನ ಮಾಡಿಲ್ಲ ಅಂತ ಹೇಳಿ ಆರೋಪಣ ಮಾಡಿದ್ದಾರೆ. ಅದನ್ನು ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಕಳೆದ ಸರ್ ನಮಸ್ಕಾರ, ನಮ್ಮ ಚರಂತಿಮಠ ಅವ್ರಿಗೆ ಆಶೀರ್ವಾದ ಮಾಡಬೇಕು. ನಮಸ್ಕಾರ. ಹಾಗಾಗಿ ಜನ ಕೇಳ್ತಾ ಇರುವಂತದ್ದು, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಕಳೆದ 3 ವರ್ಷದಲ್ಲಿ ಏನ್ ಸಾಧನೆ ಮಾಡಿದ್ದಾರೆ, ಏನ್ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. MB ಪಾಟೀಲ್ ಅವರು ಬುದ್ಧಿವಂತರಿದ್ದಾರೆ, ಅದಕ್ಕೆ ಪ್ರಶ್ನೆ ಉತ್ತರ ಕೊಡ್ಲಿ ಅವರು. ಎರಡು ಎಲೆಕ್ಷನ್ ನಲ್ಲಿ ಬಿಜೆಪಿ ಎಷ್ಟು ಅಂತರದಲ್ಲಿ ಗೆಲ್ಲುತ್ತಾ ಅಥವಾ ರಿಸಲ್ಟ್ ಬಗ್ಗೆ ಹೇಳೋದಾದ್ರೆ? ಇನ್ನೂ 1 ವಾರ ಇದೆ ಚುನಾವಣೆಗೆ. ಇವತ್ತಿನ ಪರಿಸ್ಥಿತಿನಲ್ಲಿ ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ದಕ್ಷಿಣದಲ್ಲೂ ಕೂಡ ನಾವು ಗೆಲ್ತೇವೆ, ಬಾಗಲಕೋಟೆನಲ್ಲೂ ಕೂಡ ನಾವು ಗೆಲ್ತೇವೆ. ಎಷ್ಟು ಅಂತರ ಅನ್ನೋದನ್ನ ಒಂದು 2-3 ದಿನ ಬಿಟ್ಟು ನಾ ಹೇಳ್ತೇನೆ. ಇದಿಷ್ಟು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಪಾಂಡುರಂಗ ಜೊತೆ ಕೃಷ್ಣ ಆದಿಮನಿ, ನ್ಯೂಸ್ ಫಸ್ಟ್, ಬಾಗಲಕೋಟೆ.